ಸೊ ಫ್ರೆಂಡ್ಸ್, ನಾವು ಇವತ್ತು ಅವಳ ಬೆಟ್ಟ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಸೊ ನೀವೇನಾದರೂ ಅವಳ ಬೆಟ್ಟ ನೋಡಿ, ಈ ಫೋಟೋನ ನೋಡಿ, ಇದ್ರ ಮೇಲೆ ಯಾರಾದರೂ ಕೂತ್ಕೊಂಡು ಫೋಟೋ ತೊಗೊಂಡಿರೋದನ್ನು ನೋಡಿ ಸೂಪರಾಗಿದೆ ಫೋಟೋ ಅಂತ ಹೋಗೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಸೊ ಈ ಒಂದು ವಿಷಯ ತಿಳ್ಕೊಂಡೋಗಿ. ಏಕೆಂದರೆ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟೋನ್ ಮೇಲೆ ಕೂತ್ಕೊಳ್ಳೋ ಅಂಥ ಪ್ಲೇಸ್ಗೆ ಹೋಗೋದಕ್ಕೆ ರೆಸ್ಟ್ರಿಕ್ಷನ್ ಇದೆ, ಮೊದಲೇ ಹೇಳ್ಬಿಡ್ತಾಯಿದ್ದೀನಿ. ಸೊ ಈಗ ಪ್ಲ್ಯಾನ್ ಮಾಡಬೇಕು ಅಂತಂದರೆ ನೀವು ಹೋಗಿ ಚಿಕ್ಕಬಳ್ಳಾಪುರದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಪೆರೇಸಂದ್ರ ಅಂತ ಬರುತ್ತೆ, ಅಲ್ಲಿಂದ ನೀವು ಲೆಫ್ಟ್ ತೊಗೊಂಡ್ರೆ ಸೊ ಇಲ್ಲಿಗೆ ರೀಚ್ ಆಗೋದಕ್ಕೆ ಈಸಿ. ಸೊ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ನಿಮಗೆ ಅಲ್ಲಿಂದ ಒಳಗಡೆ ಹೋದರೆ ಸಣ್ಣ ರೋಡೇ ಬರುತ್ತೆ. ಓಕೆ, ರೋಡ್ ಚೆನ್ನಾಗಿದೆ ಅಲ್ಲಿವರೆಗೂ. ಸೊ ನೀವು ಇಶಾ ಫೌಂಡೇಶನ್ ಇದೆಯಲ್ಲ, ಅಲ್ಲಿಂದ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇನ್ನು ಮುಂದೆ ಹೋದರೆ ಸಿಗುತ್ತೆ ಇದು ಪೆರೇಸಂದ್ರ ಅಂದ್ಬಿಟ್ಟು. ಸೊ ನೀವು ಅಲ್ಲಿ ಹೋದರೆ ಅಲ್ಲಿ ಜಾಸ್ತಿ ಏನು ನಿಮಗೆ ಟೂರಿಸ್ಟ್ ಪ್ಲೇಸ್ ಅನ್ನೋ ಥರ ಕನ್ಸಿಡರ್ ಮಾಡ್ದಂಗಿಲ್ಲ ನನಗೆ ಗೊತ್ತಿರೋಂಗೆ ಆ ಪ್ಲೇಸ್ನ. ಸೊ ಕೆಳಗಡೆ ಒಂದು ಪಾರ್ಕಿಂಗಿಗೆ ಅಂದ್ಬಿಟ್ಟು ಒಂದು ಜಾಗ ಮಾಡಿದ್ದಾರೆ. ಸೊ ಆ ಜಾಗ ಮಾತ್ರ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ನಿಮಗೆ ಯಾವುದೇ ಥರ ಅಂಗಡಿಗಳು ಅದು ಇದು ಜಾಸ್ತಿ ಏನು ಸಿಗೋದಿಲ್ಲ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಂತ ಈಗ ಕಾಣಿಸುತ್ತೆ ನೋಡಿ ಅಲ್ಲಿ. ಸೊ ನಿಮಗೆ ಪಾರ್ಕಿಂಗ್ ಪ್ಲೇಸಲ್ಲಿ ಬಂದರೆ ನಿಮಗೆ ಅವಳ ಬೆಟ್ಟ ಪಾರ್ಕಿಂಗ್ ಅಂತಿದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಅಂತಿದೆ. ಸೊ ನೀವು ಅಲ್ಲಿ ಪಾರ್ಕ್ ಮಾಡಬೇಕಂದ್ರೆ ಮಾಡ್ಬೋದು. ಇಲ್ಲಾಂದರೆ ನೀವು ಪೂಜೆ ಸಾಮಾನು ತೊಗೊಂಡು ಹೋದರೆ ಮೇಲ್ಗಡೆ ಒಳಗಡೆ ಬಿಡ್ತಾರೆ. ಸೊ ಫುಲ್ ಬೆಟ್ಟದ ಮೇಲೇ ಇದನ್ನು ತೊಗೊಂಡು ಹೋಗ್ಬೋದು. ಬೆಟ್ಟದ ಮೇಲೆ ಅಂದರೆ ಫುಲ್ ಮೇಲೆ ಅಲ್ಲ, ಒಂದು ಅರ್ಧ ಮುಕ್ಕಾಲು ಭಾಗದವರೆಗೂ ತೊಗೊಂಡು ಹೋಗ್ಬೋದು. ಸೊ ಅಲ್ಲಿ ಹೋದರೆ ನಿಮಗೆ ದೇವಸ್ಥಾನ ಇದೆ. ಸೊ ನೀವು ಪೂಜೆ ಮಾಡಿಸ್ಕೋಬೇಕು. ರೈಟಲ್ಲಿ ಇಲ್ಲಿಂದ ಹೋದ ತಕ್ಷಣ ಲೆಫ್ಟಲ್ಲಿ ಇದು ಪಾರ್ಕಿಂಗ್ ಪ್ಲೇಸ್ ನಾನು ತೋರಿಸ್ತಾ ಇರೋದು. ಸೊ ಇಲ್ಲಿಂದ ನೀವು ಗಾಡಿನ ಒಳಗಡೆ ತೊಗೊಂಡೋಗ್ಬೇಕು ಅಂದರೆ ಪೂಜೆ ಸಾಮಾನು ತೊಗೊಂಡಿರಬೇಕು. ಇಲ್ಲ ನೀವು ವಾಕಿಂಗ್ ಆದರೂ ಹೋಗ್ಬೋದು, ಇಲ್ಲ ಪಾರ್ಕ್ ಅಲ್ಲೇ ಮಾಡಿಬಿಟ್ಟು ನಡ್ಕೊಂಡಾದರೂ ಬರ್ಬೋದು. ಪೂಜೆ ಸಾಮಾನು ತೊಗೊಂಡೋದ್ರೆ ಒಳಗಡೆ ಬಿಡ್ತಾರೆ, ಇಲ್ಲಿವರೆಗೂ ಬಿಡ್ತಾರೆ. ಅವಳ ಬೆಟ್ಟ ನಾಟ್ ಟೂ ಬಿಸಿ ಅಂತ ಬರ್ತಾಯಿದೆಯಲ್ಲ, ಅಲ್ಲಿವರೆಗೂ ಬಿಡ್ತಾರೆ. ಸೊ ಅಲ್ಲಿಂದ ಲೆಫ್ಟ್ ಹೋದರೆ ನಿಮಗೆ ಗೌರ್ಮೆಂಟ್ದು ಇದಿದೆ ಗೆಸ್ಟ್ ಹೌಸು. ನೀವು ರೈಟಿಗೆ ಹೋದರೆ ಬೆಟ್ಟ ಇದು ಹತ್ಕೊಂಡು ಹೋಗಬೇಕು. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂತಲೇ ಹೋಗಬೇಕು. ಇಲ್ಲಿ ನಿಮಗೆ ಸಿಂಗಲ್ ಸ್ಟೋನಲ್ಲಿ ಕೂತ್ಕೊಂಡು ಫೋಟೋ ತಗೊಳ್ಳೋದಿದೆಯಲ್ಲ, ಅದಕ್ಕೆ ಅಂತ ಯಾರು ಬಿಡ್ತಾ ಇಲ್ಲ. ಮೋಸ್ಟ್ಲಿ ಟೂರಿಸಮ್ ಪ್ಲೇಸ್ ಯಾರಾದರೂ ಬಿದ್ದು ಸತ್ತೋಗಿದಾರೋ ಗೊತ್ತಿಲ್ಲ. ಏಕೆಂದರೆ ಇದೇ ಥರ ಅಂತರಗಂಗೆ, ಕೋಲಾರದಲ್ಲಿ ಅಂತರಗಂಗೆ ಇದೆಯಲ್ಲ, ಅಲ್ಲಿ ಒಳಗಡೆ ಗುಹೆ ಇದೆ, ಕಲ್ಲಿನ ಗುಹೆ. ಒಳಗಡೆ ಹೋದರೆ ಅದೇ ಬೇರೆ ಪ್ರಪಂಚ. ಅಲ್ಲಿ ಹಾವು ಕಚ್ಚಿ ಯಾರೋ ಸತ್ತೋಗ್ಬಿಟ್ರು ಅಂದ್ಬಿಟ್ಟು ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ ಅಷ್ಟು ಈಸಿಯಾಗೆ. ಹೋಗೋಕ್ಕಾಗಲ್ಲ, ಕೆಲವೊಂದು ಅದು ಬೇರೆ ರೂಟ್ಗಳು ಬೇಡ. ಸೊ ಅದೇ ಥರ ಇಲ್ಲಿ ಯಾರು ಬಿದ್ದು ಸತ್ತಿದ್ದಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸ್ಟೋನ್ ಪಾಯಿಂಟಿಗೆ, ಪರ್ಟಿಕ್ಯುಲರ್ ಸ್ಟೋನ್ ಪಾಯಿಂಟಿಗೆ ಯಾರು ಬಿಡ್ತಾರೆ. ಈ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಟಾಪಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದಕ್ಕೂ ಬೇಕಾದ್ರೆ ಬಿಡ್ತಾರೆ. ಆದರೆ ಈ ಪರ್ಟಿಕ್ಯುಲರ್ ಸ್ಟೋನ್ ಪಾಯಿಂಟ್, ಈ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಿಗೆ ಒಂದು ಸಣ್ಣ ರೋಡ್ ಕಟ್ಟಾಗುತ್ತೆ. ಅಂದರೆ ಕಾಲ್ದಾರಿನೇ ಎಲ್ಲರೂ, ಇದು ಬೆಟ್ಟ ಆ್ಯಕ್ಚುಲಿ. ಸೊ ಆ ಸಣ್ಣ ರೋಡಲ್ಲಿ ಹೋದರೆ ನಿಮಗೆ ಏನು ಮಾಡುತ್ತೆ, ಈ ಸ್ಟೋನ್ ಹತ್ರ ಹೋಗುತ್ತೆ. ಸೊ ನೀವು ಅಲ್ಲಿ ಹೋದರೆ ಇಲ್ಲಿ ಗಾರ್ಡ್ಸ್ ಇರ್ತಾರೆ, ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ತಾರೆ, ಅಲ್ಲಿ ಹೋಗಬಾರ್ದು. ನೀವು ಹೋದರೆ ನಿಮ್ಮದು ಮೊಬೈಲಲ್ಲಿ ಏನಾದರೂ ಫೋಟೋಸ್ ಇದ್ದರೆ ಅದನ್ನು ಕೊಡಲ್ಲ, ಸೀಸ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ನೀವು ಬೇಕಂದರೆ ಟಾಪಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಇದು ನಾನು ತೋರಿಸ್ತಾ ಇರೋದು ಟಾಪಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಅಲ್ಲಿ ಬೇಕಂದರೆ ಇದು ಸ್ಟೋನ್ ಪಾಯಿಂಟು, ನಿಮಗೆ ಫೋಟೋ ತೊಗೊತಾರಲ್ಲ ಎಲ್ಲರೂ ಹೋಗಿ ಆ ಸ್ಟೋನ್ ಪಾಯಿಂಟು. ನಿಮಗೆ ಟಾಪಲ್ಲಿರೋ ದೇವಸ್ಥಾನಕ್ಕೆ ಬೇಕಂದ್ರೂ ಹೋಗ್ಬೋದು ಆಯಿತಾ. ಆದರೆ ಈ ಸ್ಟೋನ್ ಪಾಯಿಂಟಿಗೆ ಪರ್ಟಿಕ್ಯುಲರ್ ಹೋಗಂಗಿಲ್ಲ ಅಂದ್ಬಿಟ್ಟು ರೆಸ್ಟ್ರಿಕ್ಷನ್ ಇದೆ. ಸೊ ನೀವೇನಂದರೆ ಟಾಪ್ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು. ಅದು ಬಿಟ್ಟರೆ ಈ ನರಸಿಂಹಸ್ವಾಮಿ ದೇವಸ್ಥಾನ ಇದು ಅರ್ಧದಲ್ಲಿದೆ, ಇಲ್ಲಿಗೆ ಬೇಕಾದರೂ ಹೋಗ್ಬೋದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ನೀವು ಟೂರಿಸ್ಟ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡಿಲ್ಲ ಅನ್ಸುತ್ತೆ ನನಗೇನು. ಅಲ್ಲೇನು ನಿಮಗೆ ಡೆವಲಪ್ಮೆಂಟ್ ಏನಿಲ್ಲ. ಒಟ್ಟಿನಲ್ಲಿ ದೇವಸ್ಥಾನ ಹೋಗಬೇಕು, ಬರಬೇಕು. ನೀವು ವಾಕಿಂಗ್ ಬೇಕಾದರೂ ಹೋಗ್ಬೋದು, ಅಲ್ಲಿ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು. ಇಲ್ಲ ಮೇಲ್ಗಡೆ ಹೋಗಬೇಕು ಅಂದರೆ ಪೂಜೆ ಸಾಮಾನು ಇದ್ದರೆ ಬಿಡ್ತಾರೆ. ಸೊ ಆ ಪರ್ಟಿಕ್ಯುಲರ್ ಸ್ಟೋನ್ ಮೇಲೆ ಕೂತ್ಕೊಂಡು ಫೋಟೋ ತೊಗೋಬೇಕು ಅಂತ ಹೋಗ್ತೀನಿ ಅಂತಂದರೆ ಅಲ್ಲಿ ಪರ್ಮಿಷನ್ ಇಲ್ಲ. ಅಲ್ಲಿ ಟೂರಿಸ್ಟ್ ಪೊಲೀಸ್ ಅಂತ ಇರ್ತಾರೆ, ಅವರು ರೆಸ್ಟ್ರಿಕ್ಟ್ ಮಾಡ್ತಾರೆ. ಫೋನೆಲ್ಲ ಚೆಕ್ ಮಾಡ್ತಾರೆ. ಫೋಟೋಸ್ ಇದ್ದರೆ ಫೋನ್